Hello friends, I am Vinay. I am studying in Interface College of Computer Application. ನಾವು ಇವತ್ತು ಏನ್ ನೋಡ್ಕೊಂಡ್ರೆ ಇನ್ ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮ್ ಅಲ್ಲಿ 4 ಫಂಕ್ಷನ್ಸ್ ಇದಾವೆ. ಆ ಫಂಕ್ಷನ್ಸ್ ಯಾವ್ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇನ್ ಸಿ ಪ್ರೋಗ್ರಾಮಿಂಗ್, ವೆನ್ ವಿ ಟಾಕ್ ಅಬೌಟ್ 4 cases in function explanation, we may be referring to different scenarios related to functions in C. Here 4 cases that explain common function behaviors in C, along with exam program with for each. ಏನಪ್ಪಾ 4 ಕೇಸಸ್ ಫಂಕ್ಷನ್ ಇದಾವೆ ಇದ್ರಾಗೆ. ಸಿ ಅಲ್ಲಿ ನಾವು ಮಾಡ್ತಿದೀವಿ. ಅವು 4 ತರದ ಫಂಕ್ಷನ್ ಅಲ್ಲಿ ಫಂಕ್ಷನ್ ನಾವ್ ಯಾವ ತರ ಯೂಸ್ ಮಾಡೋದು ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ಏನು ಫಂಕ್ಷನ್ ಅಲ್ಲಿ ಏನ್ ನೋ ಆರ್ಗ್ಯುಮೆಂಟ್ ಅಂದ್ರೆ ನಾವು ಆರ್ಗ್ಯುಮೆಂಟ್ಸ್ ಒಳಗೆ ಏನು ಕೊಡ್ದಂಗೆ, ಮತ್ತೆ ನೋ ರಿಟರ್ನ್ ಅಂದ್ರೆ ವಾಯ್ಡ್ ವಾಯ್ಡ್ ಕೊಡ್ಕೊಂಡು ನೋಡ್ಕೊಂಡು ಹೋಗೋಣ. ದಿಸ್ ಟೈಪ್ ಆಫ್ ಫಂಕ್ಷನ್ ಡಸ್ ನಾಟ್ ಟೇಕ್ ಎನಿ ಇನ್ಪುಟ್ ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ಸ್ ಅಲ್ಲಿ ಏನು ತಗೊಂಡಲ್ಲೇ ಕಾಣೋದು ಅಂತ ಫಸ್ಟ್ನೇ ಫಂಕ್ಷನ್. ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ ಅಂಡ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಎಕ್ಸಾಂಪಲ್ ಎಕ್ಸಾಂಪಲ್ ಪ್ರೋಗ್ರಾಮ್ ಮಾಡೋಣ. ಆಕ್ಸ್ ಇನ್ಕ್ಲೂಡ್ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ವಾಯ್ಡ್ ಪ್ರಿಂಟ್ ಮೆಸೇಜ್. ನಾವು ಒಂದು ಮೆಸೇಜ್ ತಿಳಿಸ್ಬೇಕು ಅಂದ್ರೇನು ಪ್ರಿಂಟ್ ಹಲೋ ದಿಸ್ ಇಸ್ ಎ ಮೆಸೇಜ್ ಫ್ರಮ್ ದ ಫಂಕ್ಷನ್ ಆಗಿ ಮಾಡ್ತಿದೀವಿ. ಇಂಟ್ ಮೈನ್ ಪ್ರಿಂಟ್ ಮೆಸೇಜ್ ಕಾಲಿಂಗ್ ದ ಫಂಕ್ಷನ್. ಫಂಕ್ಷನ್ ನ ಮೇನ್ ಫಂಕ್ಷನ್ ನಲ್ಲಿ ಕಾಲ್ ಮಾಡ್ತಾ ಇದೀವಿ. ಇದೆ ನೋಡಿ, ಇಲ್ಲಿ ರಿಟರ್ನ್ ಟೈಪ್ ಅಲ್ಲಿ ಏನು ಕೊಟ್ಟಿಲ್ಲ, ಮತ್ತೆ ಆರ್ಗ್ಯುಮೆಂಟ್ಸ್ ನಲ್ಲಿ ನಾವೇನಾದ್ರು ಕೊಟ್ಟಿವ, ಏನು ಕೊಟ್ಟಿಲ್ಲ. ಒಂದಿದು ಬರ್ದಿವಿ, ಅದನ್ನ ಎಲ್ಲಿ ಮೇನ್ ಫಂಕ್ಷನ್ ನಲ್ಲಿ ಕಾಲ್ ಮಾಡ್ತಾ ಇದೀವಿ. ಸರಿನಾ? ನೆಕ್ಸ್ಟ್, ಪ್ರಿಂಟ್ ಮೆಸೇಜ್ ಟೆಕ್ಸ್ಟ್ ನೋ ಆರ್ಗ್ಯುಮೆಂಟ್ ಅಂಡ್ ರಿಟರ್ನ್ಸ್ ನಥಿಂಗ್. ಏನಪ್ಪಾ, ಪ್ರಿಂಟ್ ಮೆಸೇಜ್ ಅಲ್ಲಿ ಏನಾದ್ರು ಐತಾ ಆರ್ಗ್ಯುಮೆಂಟ್ಸ್ ಏನಿಲ್ಲ, ರಿಟರ್ನ್ ಟೈಪ್ ಇಲ್ಲ, ಅದನ್ನೇ ಹೇಳ್ತಾರೆ. ಇಟ್ ಸಿಂಪ್ಲಿ ಪ್ರಿಂಟ್ಸ್ ಎ ಮೆಸೇಜ್ ಟು ದ ಕನ್ಸೋಲ್ ವೆನ್ ಕಾಲ್ಡ್. ಸರಿನಾ? ನೆಕ್ಸ್ಟ್ ಎರಡನೇದು, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂ. ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಇಲ್ಲಿ ಇದೆ ನೋಡಿ, ಇಲ್ಲಿ ಆರ್ಗ್ಯುಮೆಂಟ್ಸ್ ಇದೆ. ಇವಾಗ ಎ ಬಿ ಅನ್ನೋದು 2 ಆರ್ಗ್ಯುಮೆಂಟ್ಸ್ ಇದಾವೆ. ಇಲ್ಲಿ ಏನಾದ್ರು ರಿಟರ್ನ್ ಈ ತರ ವಾಯ್ಡ್ ಅಂದ್ರೆ ಏನು, ಏನಿಲ್ಲ, ಖಾಲಿ ಅಂತ. ಅಲ್ಲಿ ಯಾವ ರಿಟರ್ನ್ ಟೈಪ್, ಯಾವ ಡೇಟಾ ಟೈಪ್ ಇಲ್ಲ ಅಂತ, ಅದಕ್ಕೆ ವಾಯ್ಡ್ ಅಂತ ಹಾಕಿದೀವಿ. ಸರಿನಾ? ಏನು, ದಿಸ್ ಫಂಕ್ಷನ್ ಟೇಕ್ಸ್ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಬಟ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂನ. ಎಕ್ಸಾಂಪಲ್ ಪ್ರೋಗ್ರಾಮ್ ನಾನು ಮಾಡ್ತೀನಲ್ಲ, ಅಲ್ಲಿ ನೋಡ್ಕೊಳ್ಳೋಣ. ಸರಿನಾ? ಏನಪ್ಪಾ, ಎ ಪ್ಲಸ್ ಬಿ. ಏನಪ್ಪಾ, ಇಂಟ್ ಎ ಇಂಟ್ ಬಿ 5 3 ಕೊಟ್ಟಿವಿ. ಅದೇನಾಗುತ್ತೆ, ಇಲ್ಲಿ ಸಮ್ ಆಗಿ ಹೊರ ಬರುತ್ತೆ ಔಟ್ಪುಟ್ ಅಲ್ಲಿ. ಪ್ರಿಂಟ್ ಸಮ್ ಟು ಇಂಟಿಜರ್ಸ್ ಇನ್ಪುಟ್ ಪ್ರಿಂಟ್ಸ್ ದೇರ್ ಸಮ್. ಸರಿನಾ? ನೆಕ್ಸ್ಟ್ ಮೂರನೇದು, ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂದ್ರೆ ನಾವು ಆರ್ಗ್ಯುಮೆಂಟ್ಸ್ ಒಳಗೆ ಏನು ಕೊಟ್ಟಿಲ್ಲ. ಇಲ್ಲೇನಾದ್ರು ಕೊಟ್ಟಿವಿ ಆರ್ಗ್ಯುಮೆಂಟ್ಸ್ ಒಳಗೆ ಏನಿಲ್ಲ, ಅದಕ್ಕೆ ರಿಟರ್ನ್ ಟೈಪ್ ಅಲ್ಲಿ ಏನ್ ಡೇಟಾ ಟೈಪ್ ಕೊಟ್ಟಿವಿ, ಇಂಟ್. ನಾವ್ ಇಂಟ್ ಆರ್ ಕೊಡ್ಬೋದು, ಫ್ಲೋಟ್ ಆರ್ ಕೊಡ್ಬೋದು, ಮತ್ತೆ ಕ್ಯಾರೆಕ್ಟರ್ ಏನಾರು ಕೊಟ್ಕೊಬೋದು. ನಮಗೆ ಏನ್ ಅನುಕೂಲ ಆಗುತ್ತೋ ಅದನ್ನ ನಾನು ಎಕ್ಸಾಂಪಲ್ ಕೊಡ್ತೀನಲ್ಲ, ಅದಕ್ಕೆ ಇಂಟ್ ತಗೊಂಡಿನಿ. ರಿಟರ್ನ್ 42. 42ನ ರಿಟರ್ನ್ ಮಾಡ್ತೀನಿ, ಇಂಟೀಜರ್. ಸರಿನಾ? ಇಂಟೀಜರ್ ಅಂದ್ರೆ 42. ಇಂಟೀಜರ್ ಅಂದ್ರೆ ಎಷ್ಟು, ಲೆಸ್ ದೆನ್ ಮೈನಸ್ ವ್ಯಾಲ್ಯೂ, -42 ಕೊಟ್ಟು ಬರೋದು, +42 ಕೊಟ್ಟರು ಬರೋದು. ಇಂಟ್ ಮೇನ್ ಅಲ್ಲಿ ಫಂಕ್ಷನ್ ಅಲ್ಲಿ ಏನ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ಏನ್ನ, ಇದನ್ನ ರಿಟರ್ನ್ ಮಾಡಿ. ಸರಿನಾ? ನೆಕ್ಸ್ಟ್, ಕಾಲಿಂಗ್ ದ ಫಂಕ್ಷನ್ ಅಂಡ್ ಸ್ಟೋರಿಂಗ್ ದ ರಿಟರ್ನ್ ವ್ಯಾಲ್ಯೂನ ಸ್ಟೋರ್ ಮಾಡ್ತೇವೆ. ಇಂಟ್ ನಂಬರ್ ಒಳಗೆ ಇದನ್ನ ಗೆಟ್ ನಂಬರ್ ಅನ್ನೋದನ್ನ ಸ್ಟೋರ್ ಮಾಡಿ. ಗೆಟ್ ನಂಬರ್ ಅಂದ್ರೆ ಇಲ್ಲಿ ತಾಂದಿನಲ್ಲ ಎಂತದ ಫಂಕ್ಷನ್ ನೇಮ್, ಅದಕ್ಕೆ ನಾವು ನಂಬರ್ ಅನ್ನೋದು ಒಂದು ವೇರಿಯಬಲ್ ಗೆ ಗೆಟ್ ನಂಬರ್ ಅನ್ನೋದೊಂದನ್ನ ಫಂಕ್ಷನ್ ನೇಮ್ ಹಾಕಂತೀವಿ. ಅದಕ್ಕೆ ನಂಬರ್ನ ಇಲ್ಲಿಗೆ ಹಾಕಿದ್ವಿ, ಕಾಲ್ ಮಾಡ್ತೀವಿ. ಸರಿನಾ? ಗೆಟ್ ನಂಬರ್ ಟೇಕ್ಸ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ಸ್ ಅನ್ ಇಂಟಿಜರ್ ವ್ಯಾಲ್ಯೂ 42. ಹೇಳಿದ್ನಲ್ಲ ಆಗ್ಲೇ 42 ಇಂಟಿಜರ್. ದ ರಿಟರ್ನ್ ವ್ಯಾಲ್ಯೂ is stored in the number variable in main ಫಂಕ್ಷನ್. ಮತ್ತೆ ನೆಕ್ಸ್ಟ್ ನಾಲ್ಕನೇ ಕೇಸ್, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಎ ರಿಟರ್ನ್ ವ್ಯಾಲ್ಯೂ. ದಿಸ್ ಫಂಕ್ಷನ್ ಟೇಕ್ಸ್ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂ ಬೇಸ್ಡ್ ಆನ್ ದೋಸ್ ಆರ್ಗ್ಯುಮೆಂಟ್ಸ್. ಏನ್ ಮಾಡುತ್ತೆ, ರಿಟರ್ನ್ ಟೈಪ್ ನು ತಾಣುತ್ತೆ, ಮತ್ತೆ ಆರ್ಗ್ಯುಮೆಂಟ್ಸ್ ನು ತಾಣುತ್ತೆ. ನೋಡೋಣ, ರಿಟರ್ನ್ ಟೈಪ್ ನಾವು ಇಂಟೀಜರ್ ತಂದಿವಿ, ಆರ್ಗ್ಯುಮೆಂಟ್ಸ್ ಎಕ್ಸ್ ಅಂಡ್ ವೈ ಇಂಟೀಜರ್ ತಂದಿದ್ವಿ ಎರಡ. ಸರಿನಾ? ಏನ್ ಮಾಡಿದೀವಿ, ಮಲ್ಟಿಪ್ಲೈ ಮಾಡಿದೀವಿ ಅವೆರಡನ್ನು ಇಂಟೀಜರ್.
ಮಲ್ಟಿಪ್ಲೈ ಏನೇನ್ ಕೊಟ್ಟಿವಿ ಅಲ್ಲಿ ಇದ್ರೊಳಗೆ ಆರ್ಗ್ಯುಮೆಂಟ್ಸ್ ಒಳಗೆ 4 5 ಕೊಟ್ಟಿವಿ ಅವನ್ನ ಮಲ್ಟಿಪ್ಲೈ ಮಾಡೀವಿ. ಮಲ್ಟಿಪ್ಲೈ ಮಾಡಿ ಇಲ್ಲಿ ಪ್ರಿಂಟ್ ಅಂದ್ರೆ ಕಾಲ್ ಮಾಡ್ತಾ ಇದೀವಿ ಮೇನ್ ಫಂಕ್ಷನ್ ಆಗಿ. ರಿಸಲ್ಟ್ ಒಳಗೆ ಕಾಲ್ ಮಾಡ್ತೀವಿ ಇಲ್ಲೇ ನೋಡಿ. ರಿಸಲ್ಟ್ ಒಳಗೆ ಮಲ್ಟಿಪ್ಲೈ ಅನ್ನೋದಂತ ಅಲ್ಲಿ ಕಾಲ್ ಮಾಡ್ತೀವಿ ಸರಿನಾ. ನೆಕ್ಸ್ಟ್ ಏನೋ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ ಇವ್ರ ಮೇಲೆ ಸಿಂಪಲ್ ಎಕ್ಸಾಂಪಲ್. ಏನು ನಾನು ಒಂದು ವಾಯ್ಡ್ ಪ್ರಿಂಟ್ ನೇಮ್ ಸಮ್ ಒಂದ್ ತಂದಿನಿ ಪ್ರಿಂಟ್ ಸಮ್ ನಾನು 4 ಫಂಕ್ಷನ್ನಿಗೂ ಸಮ್ ಒಂದನ್ನೇ ತಗೊಂಡಿನಿ ಸರಿನಾ. ಪ್ರಿಂಟ್ ಸಮ್ 2 ಪ್ರಿಂಟ್ ಸಮ್ 3 ಪ್ರಿಂಟ್ ಸಮ್ 4 ಏನೇ ಮಾಡಿದೀನಿ ಅಲ್ಲಿ ಮೇನ್ ಫಂಕ್ಷನ್ ಆಗಿ ಕಾಲ್ ಮಾಡಿದೀನಿ. ಅಲ್ಲಿ ಏನ್ ಮಾಡ್ತಿದ್ವಿ ಕೆಳಗೆ ಮೇನ್ ಫಂಕ್ಷನ್ ಬರ್ಕೊಂತಿದ್ವಿ. ಫಸ್ಟ್ ಮೇಲೆ ಸಬ್ ಫಂಕ್ಷನ್ಗಳೆಲ್ಲ ಬರ್ಕೊಂಡು ಆಮೇಲೆ ಮೇನ್ ಫಂಕ್ಷನ್ ಕಾಲ್ ಮಾಡ್ತಿದ್ವಿ. ಇಲ್ಲಿ ಏನ್ ಮಾಡಿದ್ವಿ ಫಸ್ಟ್ ಮೇನ್ ಫಂಕ್ಷನ್ ಬರ್ಕೊಂಡ್ವಿ ಆಮೇಲೆ ಸಬ್ ಫಂಕ್ಷನ್ಗಳು ಬರ್ಕೊಂಡ್ವಿ. ಫಸ್ಟ್ನೇ ಫಂಕ್ಷನ್ ಪ್ರಿಂಟ್ ಸಮ್ ಒನ್ ಏನ್ ತಂದಿನಪ್ಪ 2. ಇಲ್ಲಿ ರಿಟರ್ನ್ ಟೈಪ್ ಏನಿದೆ ವಾಯ್ಡ್ ಏನು ಖಾಲಿ ಏನಿಲ್ಲ ಅಂತ ಸರಿನಾ. ಅಲ್ಲಿ ಹಾಗೆ ನಮಗೆ ಮತ್ತಿಲ್ಲಿ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್ ಏನಾದ್ರು ಇದಾವ ಏನು ಇಲ್ಲ. ಅದಕ್ಕೆ ಏನು ಇಲ್ಲ ಅಂದ್ಮೇಲೆ ನಾವು ಇಲ್ಲಿ ಕಾಣ್ತೀವಿ ಎಲ್ಲಿ ಕೆಳಗೆ ಇಂಟೀಜರ್ಗೆ 2 ಗಾಂಧಿ ವೇರಿಯೇಬಲ್ 2 ವೇರಿಯೇಬಲ್ಗೂ ಡಿಕ್ಲೇರ್ ಮಾಡ್ಕೊಂಡಿವಿ 5 ಮತ್ತೆ 3 ಅವೆರಡನ್ನು ಸಮ್ ಮಾಡ್ತೀನಿ a+. ಸರಿನಾ. ನೆಕ್ಸ್ಟ್ ಈ ಫಂಕ್ಷನ್ ನಾವು ಇಲ್ಲಿ ಬಂದು ಕಾಲ್ ಮಾಡ್ತೀವಿ ಪ್ರಿಂಟ್ ಸಮ್ 1 ಸರಿನಾ. ನೆಕ್ಸ್ಟ್ ಎರಡನೇ ಎರಡನೇ ಇದು ಎರಡನೇ ಫಂಕ್ಷನ್ ಇದು ಪ್ರಿಂಟ್ ಸಮ್ 2 ಏನಪ್ಪಾ ಆರ್ಗ್ಯುಮೆಂಟ್ಸ್ ನೀವು ಇಲ್ಲಿ ರಿಟರ್ನ್ ಟೈಪ್ ಏನು ತಗೊಂಡಿಲ್ಲ ಸರಿನಾ. ನೆಕ್ಸ್ಟ್ ಏನು ಇಂಟೀಜರ್ಗೆ 2 ವ್ಯಾಲ್ಯೂ ತಂತೀವಿ. 2 ವ್ಯಾಲ್ಯೂನ ಎಲ್ಲಿ ತಂತೀವಿ ನಾವು ಇಲ್ಲಿ ಆರ್ಗ್ಯುಮೆಂಟ್ಸ್ ತಂದಿವಲ್ಲ ಅಲ್ಲಿ 2 ವ್ಯಾಲ್ಯೂ ತಂತೀವಿ 4 ಮತ್ತೆ 2 ತಂದಿಲ್ಲ ಸರಿನಾ. ನೆಕ್ಸ್ಟ್ ಥರ್ಡ್ ಫಂಕ್ಷನ್ ಏನೈತಿ ರಿಟರ್ನ್ ವ್ಯಾಲ್ಯೂ ತಂದಿವಿ ಮತ್ತೆ ಎಂತದ್ದು ಆರ್ಗ್ಯುಮೆಂಟ್ಸ್ ನಾವೇನು ತಂದಿಲ್ಲ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್ ಸರಿನಾ. ರಿಟರ್ನ್ ಟೈಪ್ ಇಂಟೀಜರ್ ತಾನೆ ಅದಕ್ಕೆ ಇಂಟೀಜರ್ ನಾವು ಇಲ್ಲಿ ರಿಟರ್ನ್ ಮಾಡ್ತೀವಿ a+b ಸರಿನಾ. ಇಂಟ್ a=10 b=20 ಇವೆರಡನ್ನು ಇಲ್ಲಿ ಸಮ್ ಮಾಡ್ತೀವಿ ರಿಟರ್ನ್ ಅಲ್ಲಿ. ಸಮ್ ಮಾಡಿ ಇಲ್ಲಿ ಬಂದು ಪ್ರಿಂಟ್ ಮಾಡ್ತೀವಿ. ಇಲ್ಲಿ ನಾವು ರಿಟರ್ನ್ ಮಾಡಿದ್ವಿ ಇಲ್ಲಿ ಬಂದು ಪ್ರಿಂಟ್ ಮಾಡ್ಬೇಕು ಅಲ್ಲಿ ನೋಡಿದ್ವಲ್ಲ ಆಗ್ಲಿ ಆ ತರ ಸರಿನಾ. ನೆಕ್ಸ್ಟ್ 4ನೇ ಫಂಕ್ಷನ್ ಇಲ್ಲೇನು ರಿಟರ್ನ್ ಟೈಪ್ ಇಂಟೀಜರ್ ತಂದಿವಿ ಮತ್ತೆ ಆರ್ಗ್ಯುಮೆಂಟ್ಸ್ 2 ವೇರಿಯೇಬಲ್ ತಂದಿವಿ ಅವೆರಡನ್ನು ಸಮ್ ಮಾಡ್ತಿದೀವಿ. ಅವೆರಡು ವೇರಿಯೇಬಲ್ ನಾವು ಇಲ್ಲಿ ಡಿಕ್ಲೇರ್ ಮಾಡ್ಕೊಂತೀವಿ ಇಲ್ಲಿ ಡಿಕ್ಲೇರ್ ಮಾಡ್ಕೊಂತೀವಿ ಸರಿನಾ. ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಏನು ಕೋಡ್ ವರ್ಡ್ಸ್ ನೋಡ್ಕೊತೀವಿ. ಕೋಡಲ್ಲಿ ಏನೇನಿದೆ ನೋಡ್ಕೊಂಡು ಹೋಗ್ತೀವಿ. 5+3 ಎಷ್ಟು 8 ಬಂದಿತ್ತಾ. ನೆಕ್ಸ್ಟ್ ಇಲ್ಲಿ ಏನೇನು ಕೊಡ್ತೀವಿ 4 2 ಅಂದ್ರೆ 6. ನೆಕ್ಸ್ಟ್ ಇಲ್ಲಿ 10 ಮತ್ತೆ 20 ಕೊಟ್ಟಿವಿ 30 ಸಮ್ ಆಗಿ 30 ಬಂದೈತಿ. ಮತ್ತೆ ಇಲ್ಲಿ ಏನ್ ಮಾಡಿದ್ವಿ 10 ಮತ್ತೆ 70 ಬಂದಿದ್ವಿ. ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ